ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಮೊದಲನೇ ಕಂತಿನ ಅಮೌಂಟ್ ಈಗ ಕ್ರೆಡಿಟ್ ಮಾಡಿದ್ದಾರೆ. ಅಂದರೆ ಈಗಾಗಲೇ 180 ಡೇಸ್ ಕಂಪ್ಲೀಟ್ ಆದ ಅಂಥ ಅಭ್ಯರ್ಥಿಗಳಿಗೆ ಮೊದಲನೇ ಕಂತಿನ ಅಮೌಂಟ್ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಏನು ಒಂದು ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಇದೆ, ಯಾರ್ಯಾರು ಇನ್ನೂ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ, ಬಂದರೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಮತ್ತು ಅದರ ಜೊತೆಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಮುಂದಿನ ದಿನದಲ್ಲಿ ಒಂದು ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ವಿಡಿಯೋ ಬರ್ತಿರ್ತವೆ ಮತ್ತು ಅಲ್ಲಿ ನಾವು ಫೋನ್ ಮೂಲಕ ಯಾರ್ಯಾರಿಗೂ ಯಾವ ಮಂತ್ ಅಮೌಂಟ್ ಬಂದಿದೆ ಅಂತ ನೀವು ಫೋನ್ ಮೂಲಕ ಆನ್ಸರನ್ನು ನೀಡ್ಬೋದು. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೋಡಿ, ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಯಾರು ಒಂದು 180 ಡೇಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ ನೋಡಿ, ಅಂಥ ಅಭ್ಯರ್ಥಿಗಳು ಮೊದಲನೇ ಒಂದು ಕಂತಿನ ಅಮೌಂಟ್ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಒಂದು ಹಂತವಾಗಿ ಇಲ್ಲಿ ಅಮೌಂಟ್ನ ಅವರು ಫೇಡನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಇಲ್ಲದೆ ಮೊದಲನೇ ಬಾರಿಗೆ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ನೆಕ್ಸ್ಟ್ ಮಂತು ಕಂಪಲ್ಸರಿಯಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ. ನೀವು ಮುಂದಿನ ಮಂತಿಂದ ನೀವು ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ನಿಮಗೆ ಯುವ ನಿಧಿ ಸ್ಕೀಮಿಂದ ಅಮೌಂಟ್ ಬರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಮಂತಿಂದ ನೀವು ಕಂಪಲ್ಸರಿಯಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕಾಗುತ್ತೆ. ನಾನು ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಂತ ನೆಕ್ಸ್ಟ್ ಮಂತದ್ದು ಮಾಹಿತಿಯನ್ನು ಕೊಡ್ತೀನಿ. ಸದ್ಯಕ್ಕೆ ನೋಡಿ, ಏನು ಒಂದು 180 ಡೇಸ್ ಕಂಪ್ಲೀಟ್ ಆಗಿದೆ ಅಂಥ ಅಭ್ಯರ್ಥಿಗಳು ಮೊದಲನೇ ಕಂತಿನ ಅಮೌಂಟ್ ಈಗ ಕ್ರೆಡಿಟ್ ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ಒಂದು DBT ಆ್ಯಪ್ ಆಗಿರ್ಬೋದು, ಅದರ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು. ಅವೆರಡರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ಸೇವಾ ಸಿಂಧು ಮೂಲಕ ನೀವು ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಒಂದು ಪೇಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಈಗಾಗಲೇ ನಾನು ಒಂದು ಎಕ್ಸಾಂಪಲಿಗೆ ನಾನು ತೋರಿಸ್ತೀನಿ. ನೋಡಿ, ಯುವ ನಿಧಿ ಅರ್ಜಿಯ ಸ್ಥಿತಿಯಲ್ಲಿ ಪರಿಶೀಲನೆ ಅಂತ ಬಂದಿದೆ. ಈ ಒಂದು ಏನು ಫಾರ್ಮ್ ಇದೆ, ಈ ಒಂದು ಫಾರ್ಮ್ ಅರ್ಜಿ ಸ್ಥಿತಿ ನೋಡಲು ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಲಾಗಿನ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಸೇವಾ ಸಿಂಧು ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಯುವ ನಿಧಿ ಸರ್ಚ್ ಮಾಡಿ ಅಲ್ಲಿ ಒಂದು ಅರ್ಜಿಯ ಸ್ಥಿತಿ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಓಪನ್ನ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಕ್ಯಾಂಡಿಡೇಟ್ದು ಏನು ಕೇಳಿದೆ ಅಂತ ನೋಡೋಣ. ನೋಡಿ, ಯುವ ನಿಧಿ ಈ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಯಾವ ಮಂತಿಂದ ಅಮೌಂಟ್ ಬಂದಿದೆ ಅಂತ ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು. ನೋಡಿ, ನಾವು ಈಗ ಒಂದು ಏಪ್ರಿಲ್ ಮಂತಿಂದು ಚೆಕ್ ಮಾಡಿದರೆ ಇಲ್ಲಿ ಪಾವತಿ ವಿವರಗಳ ಪಡೆಯಿರಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆದರೆ ಯಾವುದೇ ರೀತಿಯಲ್ಲಿ ಅಮೌಂಟ್ ಫೇಡ್ ಆಗಿಲ್ಲ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆದರೆ ಏನು ಮೇ 2024 ಈ ಒಂದು ಮೇ ಮಂತಿಂದು ನೋಡೋದಾದರೆ ಒಂದು ಈ ಅಭ್ಯರ್ಥಿಯ ಅಮೌಂಟ್ ಪುಷ್ ಆಗಿದೆ ಅಥವಾ ಒಂದು ಅಮೌಂಟ್ ಈಗಾಗಲೇ ಕ್ರೆಡಿಟ್ ಆಗಿದೆ. ಬಟ್ ಇಲ್ಲಿ DBT ಪುಷ್ ಅಂತ ಬಂದಿದೆ. ನಿಮಗೆ ಅಮೌಂಟ್ ಪ್ರೊಸೀಡ್ ಅಂತ ಬಂದರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಅರ್ಥ. ಆದರೆ ಇವತ್ತೇ ಈ ಒಂದು ಸ್ಟೂಡೆಂಟ್ಸ್ ಬಂದಿದೆ, ಆ ಕಾರಣಕ್ಕಾಗಿ ಇಲ್ಲಿ ಪುಷ್ ಅಂತಿದೆ, ಇದು ಅಪ್ಡೇಟ್ ಆಗುತ್ತೆ. ನೋಡಿ, ಯಾರು ಒಂದು ಯುವ ನಿಧಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಲ್ಲ ಅಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಇದನ್ನು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಮೌಂಟ್ ಬಂದಿದೆಯಾ ಅಥವಾ ಇಲ್ಲ ಅಂತ ಈ ಮಂತಿಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಿಗೆ ಬಂದಿದೆ ಅಥವಾ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಯುವ ನಿಧಿ ಅರ್ಜಿ ಸ್ಥಿತಿ ಯಾವ ರೀತಿ ತೋರಿಸುತ್ತೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಒಂದು ಅಪ್ಲಿಕೇಟ್ ನೇಮ್ ಆಗಿರ್ಬೋದು, ನಿಮ್ಮ ಒಂದು ಪಾವತಿಯ ಸ್ಥಿತಿ ಏನಾಗಿದೆ, ಪೆಂಡಿಂಗ್ ಇದೆಯಾ ಅಥವಾ ಸಕ್ಸಸ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ಮತ್ತು ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಬರುತ್ತೆ. ಮತ್ತು ನಿಮ್ಮದು ಪ್ರೆಸೆಂಟಾಗಿ ಪ್ರಸ್ತುತ ಸ್ಥಿತಿ ಯಾವ ರೀತಿಯಾಗಿದೆ, DBT ಪುಷ್ ಅಂತ ಬಂದಿದೆ. ಆದರೆ ಅಮೌಂಟ್ ಇವತ್ತು ಕ್ರೆಡಿಟ್ ಆಗಿದೆ, ಆದರೆ ಅದು ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ನೋಡಿ, ಮೊದಲನೇ ಬಾರಿಗೆ ಅಂದರೆ ಈಗಾಗಲೇ 180 ಡೇಸ್ ಕಂಪ್ಲೀಟ್ ಮಾಡಿದ್ರೆ ಮೊದಲ ಅಭ್ಯರ್ಥಿಗಳು ಅಂಥ ಅಭ್ಯರ್ಥಿಗಳು ಮೊದಲನೇ ಸಲ ನೀವು ಯಾವುದೇ ರೀತಿ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿದ್ದರೂ ಆದರೂ ನಿಮಗೆ ಅಮೌಂಟ್ ಹಾಕಿದ್ದಾರೆ. ಆದರೆ ನೀವು ನೆಕ್ಸ್ಟ್ ಮಂತಿಂದ ಪ್ರತಿಯೊಬ್ಬರು ಒಂದು ಸೆಲ್ಫ್ ಡಿಕ್ಲರೇಷನ್ ಖಂಡಿತವಾಗಲೂ ಮಾಡಲೇಬೇಕಾಗುತ್ತೆ. ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದರೆ ನಿಮಗೆ ಮಂತ್ಲಿ ಅಮೌಂಟ್ ಬರೋದಿಲ್ಲ. ಈ ರೀತಿಯಾಗಿ ಮೊದಲನೇ ಕಂತಿನ ಅಮೌಂಟ್ ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚೆಕ್ ಮಾಡ್ಕೊಳ್ಳಿ ನೀವು DBTನಲ್ಲಿ ಅಥವಾ ಈ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಒಂದು ಪೇಮೆಂಟ್ ಬಂದಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ಒಂದು ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಮುಂಬರುವ ದಿನದಲ್ಲಿ ಒಂದು ನಿರಂತರವಾದ ಒಂದು ಅಪ್ಡೇಟ್ ಆಗಿರ್ಬೋದು ಮತ್ತು ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಎಲ್ಲ ವಿಡಿಯೋನ ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.